IPL ನಲ್ಲಿ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ನ ಕೇಳಿದ್ರೆ ಭಯ ಆಗುತ್ತೆ ಮಗ. ಯಾರು ಈ ಒಂದು ರೆಕಾರ್ಡ್ಸ್ ಅನ್ನು ಬ್ರೇಕ್ ಮಾಡ್ತಾರೆ ಫ್ಯೂಚರಲ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಅದ್ರ ಬಗ್ಗೆ ಥಿಂಕ್ ಮಾಡಿದೆ ಚಾನ್ಸ್ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಯಾಕಂದರೆ ಆ ಲೆವೆಲ್ಗೆ ರೆಕಾರ್ಡ್ಸ್ ಇದೆ IPL ಅಲ್ಲಿ, ಮತ್ತು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಇದೆ. ಅದ್ರ ಬಗ್ಗೆ ಮಾತಾಡಬೇಕಾ? ಇಲ್ಲಿ ನೋಡ್ತಾ ಇದ್ದಾರೆ ಫಸ್ಟ್ ಅಪ್ಡೇಟು 5 ಅಪ್ಡೇಟ್ಗಳಿದೆ, ಯಾವುದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಅಪ್ಡೇಟು ಮೋಸ್ಟ್ ರನ್ ಇನ್ ಸಿಂಗಲ್ ಸೀಸನ್ ಆಫ್ IPL 973 ರನ್ಗಳು. ಇದಂತೂ ಬಂದಿದ್ದು ವಿರಾಟ್ ಕೊಹ್ಲಿ ಪ್ರೈಮ್ ಟೈಮಲ್ಲಿ 2016 ಮತ್ತು ಮೋಸ್ಟ್ ಸೆಂಚುರಿ ಬೈ ಬ್ಯಾಟರ್ ಇನ್ IPL ಹಿಸ್ಟ್ರಿ 8 ಸೆಂಚುರಿನ ಹೊಡೆದಿದ್ದಾರೆ IPLನಲ್ಲಿ. ಆ್ಯಂಡ್ IPL's ಆಲ್ ಟೈಮ್ ಲೀಡಿಂಗ್ ರನ್ ಸ್ಕೋರರ್ 8661 ರನ್ನು. ಆ್ಯಂಡ್ ಮೋಸ್ಟ್ 50s ಬೈ ಬ್ಯಾಟರ್ ಇನ್ IPL ಹಿಸ್ಟ್ರಿ 63 50ನ ಹೊಡೆದಿದ್ದಾರೆ. ಆ್ಯಂಡ್ ಮೋಸ್ಟ್ 4 ಹಿಟ್ ಬೈ ಬ್ಯಾಟರ್ ಇನ್ IPL ಹಿಸ್ಟ್ರಿ 771 ಬೌಂಡ್ರಿಗಳನ್ನ ಹೊಡೆದಿದ್ದಾರೆ. ಇದನ್ನು ಯಾರು ಬ್ರೇಕ್ ಮಾಡ್ಬೋದು ಅಂತ ನಿಮ್ಗೇನಾರು ಅನ್ನಿಸ್ತಾ ಇದೆ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ. ಯಾರು ಆ ಪುಣ್ಯಾತ್ಮರು ಈ ಒಂದು ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂತ ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ಎರಡನೇ ಅಪ್ಡೇಟು, ಟೀಮ್ ಇಂಡಿಯಾ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ 2026 ಇಸ್ ಲೈಕ್ ಟು ಬಿ ಅನೌನ್ಸ್ಡ್ ಆನ್ 20th ಡಿಸೆಂಬರ್. ಇವತ್ತು ಟೀಮ್ ಇಂಡಿಯಾ T20 ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾರಂತೆ. ಸೊ ನ್ಯೂಜಿಲೆಂಡ್ ಸೀರೀಸ್ ಇದೆಲ್ಲ ವೈಟ್ ಬಾಲ್ದು, ಅದ್ರ ಜೊತೆಗೆ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾರೆ. ಮತ್ತು ಮೂರನೇ ಅಪ್ಡೇಟ್ ಸ್ವಲ್ಪ ಕ್ರೇಜಿ ಆಗಿದೆ. RCB ಬಗ್ಗೆ ಸುನಿಲ್ ಛೇತ್ರಿ ಹೇಳ್ಕೊಂಡಿರೋದು, ಇಟ್ ವಾಸ್ ಎ ಟ್ರೆಡಿಷನಲ್ ದಟ್ ಐ ಯೂಸ್ ಟು ಗೋ ಟು RCB ಟ್ರೈನಿಂಗ್ ಬಿಫೋರ್ ದೇರ್ ಕ್ಯಾಂಪೇನ್. ಐ ವೆಂಟ್ ಟು ಸೋ ಮೆನಿ ಟೈಮ್ಸ್ ಆ್ಯಂಡ್ ದೇ always lost. I didn't go the last 2 times and they win. No, I'm ಗೋಯಿಂಗ್ ಟು ಸ್ಟೇ ಅವೇ ಫ್ರಮ್ ಇಟ್ ಅಂತೆ. ಅವರು ಎಲ್ಲ ಸೀಸನ್ನು IPL ಕ್ಯಾಂಪಿಗೆ ಬಂದಿದ್ದಾರೆ, ಪ್ರಾಕ್ಟೀಸ್ ಕ್ಯಾಂಪ್ಗೆ ಬರ್ತಾ ಇದ್ರಲ್ಲ, ನಿಮ್ಗೆ ಗೊತ್ತಲ್ಲ. ಅವ್ರು ಫೋಟೋ ಕೂಡ ಹಾಕ್ತಾಯಿದ್ರು, ಅವರು ಕೂಡ ಬ್ಯಾಟಿಂಗ್ ಆಡ್ತಾಯಿದ್ರು, ವಿರಾಟ್ ಕೊಹ್ಲಿ ಜೊತೆ ಫುಲ್ಲು ಚಿಲ್ ಮಾಡ್ತಾಯಿದ್ರು. ಬಟ್ ಲಾಸ್ಟ್ 2 ಸೀಸನ್ನು RCB ಕಡೆ ಮುಖನೇ ಹಾಕಿಲ್ಲ ಸುನಿಲ್ ಛೇತ್ರಿ ಅವರು. ಸೊ ಅವರು ವಿನ್ ಆಗಿದ್ದಾರೆ ಅಂತ ಅವರೊಂದು ಮಾತಲ್ಲಿ ಹೇಳ್ಕೊತಾ ಇದ್ದಾರೆ. ಆ ಥರ ಕ್ವಾಟ್ಲೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು 4ನೇ ಅಪ್ಡೇಟು ಮಗ, ಯಾರು ಯಶಸ್ವಿ ಜೈಸ್ವಾಲ್ ಬಗ್ಗೆ. ಇವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಈ ಒಂದು ಮ್ಯಾಚ್ ನಡಿಬೇಕಿದ್ರೆ ಇವ್ರಿಗೆ ಫ್ರೀಕ್ವೆಂಟ್ ಸ್ಟಮಕ್ ಕ್ರ್ಯಾಂಪ್ ಆಗಿದೆಯಂತೆ. ಸ್ಟಮಕಲ್ಲಿ ಹೊಟ್ಟೆಯಲ್ಲಿ ಏನೋ ಕ್ರ್ಯಾಂಪ್ ಆಗಿದೆಯಂತೆ, ಅದಕ್ಕೋಸ್ಕರ ಹಾಸ್ಪಿಟಲ್ ಇವರು ಅಡ್ಮಿಟ್ ಆಗಿದ್ದಾರೆ. ಏನೂ ಆಗದೆ ಆರಾಮಾಗಿ ಬಂದರೆ ಒಳ್ಳೆಯದಾಗುತ್ತೆ ಕ್ರಿಕೆಟ್ಗೆ ಅಂತಲೇ ಹೇಳ್ತೀರಿ. ಆ್ಯಂಡ್ 5ನೇ ಅಪ್ಡೇಟ್ ಮಗ, SRH ಅಲ್ಲಿ ಡಿಸ್ಟ್ರಾಕ್ಟಿವ್ ಕೋರ್ ಇರೋದು ಯಾವ ಥರ ಅಂತ ಹೇಳಿದ್ರೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ 3 ಬ್ಯಾಟರ್ ಓಕೆನಾ, SRH ಕಡೆ 3 ಬ್ಯಾಟರ್ ಕೂಡ ಹೈಯೆಸ್ಟ್ 6ನ ಹೊಡೆದಿರೋದು. ಇಲ್ಲಿ ನೋಡ್ತಾರ, ಇಶಾನ್ ಕಿಶನ್ ಅವರು 33 6ನ ಹೊಡೆದಿದ್ದಾರೆ ಅಂತೆ. ಸಲೀಲ್ ಅರೋರಾ ಇವರು ಕೂಡ 28 6ನ ಹೊಡೆದಿದ್ದಾರೆ. ಮತ್ತು 26 6ನ ಅಭಿಷೇಕ್ ಹೊಡೆದಿದ್ದಾರೆ ಮಗ. 3 ಜನ ಬ್ಯಾಟರು ಕೂಡ SRH ಕಡೆಯವರು. ಲಾಸ್ಟ್ ಸೀಸನ್ SRH ಟೀಮ್ ಹಂಗೆ ಇತ್ತು, ಏನೆಲ್ಲರೂ ಬೆಂಕಿ ಬಿರುಗಾಳಿ ಅಂತ ಹೇಳ್ತಾ ಇದ್ರು. ಬಟ್ ಅವ್ರ ಕಡೆಯಿಂದ ಯಾವುದೇ ಥರ ಪರ್ಫಾರ್ಮೆನ್ಸು ಬಂದಿಲ್ಲ. 1-2 ಮ್ಯಾಚೇನೋ, ಫಸ್ಟ್ ಮ್ಯಾಚೇನೋ ಅಷ್ಟು 270+ ಏನೋ ಹೊಡೆದ್ರು. ಅದಾದಮೇಲೆ ಫುಲ್ ಕಳೆದೋಗ್ಬಿಟ್ರು. ಮತ್ತೆ ಅವರ ಹುಡ್ಕೊಂಡು ಕೆಳಗೆ ನೋಡ್ತಾರೆ, ಫುಲ್ ಬಾಟಮಲ್ಲಿ ಕಚ್ಕೊಂಡಿದ್ರು. ಬಟ್ ನೋಡೋದು ಈ ಸಲ ಒಳ್ಳೆ ಟೀಮ್ನೇ ಮಾಡಿದ್ದಾರೆ. ಆ್ಯಕ್ಚುಲಿ SRH ಕೂಡ ಒಂದಷ್ಟು ಜನ ಒಳ್ಳೊಳ್ಳೆ ಬ್ಯಾಟರ್ ಕೂಡ ತಗೊಂಡಿದ್ದಾರೆ, ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ಸ್ನೇ. ಸೊ ಈ ಒಂದು ಸೀಸನ್ನು IPL ಆಕ್ಷನಲ್ಲಿ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ತುಂಬ ಮಣೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಅಮೌಂಟ್ನ ಕೊಟ್ಟು ಬೈ ಮಾಡಿದ್ದಾರೆ. ಒಳ್ಳೆ ವಿಚಾರ, ಬಿಕಾಸ್ ಫಾರಿನ್ ಪ್ಲೇಯರ್ಸ್ಗೆ ಅಷ್ಟೊಂದು ಅಮೌಂಟ್ನ ಸುರಿಯೋದು ಬಿಟ್ಟು ನಮ್ಮ ಇಂಡಿಯಾ ಪ್ಲೇಯರ್ಸ್ನೇ ರೆಡಿ ಮಾಡಿ ಅವ್ರಿಗೆ ಕಾಸು ಕೊಟ್ಟರೆ ಅವರು ಪಾಪ ತುಂಬ ಕಷ್ಟಪಟ್ಟಿರ್ತಾರೆ, ಅವರು ಕೂಡ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳ್ತೀನಿ. ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಒಂದು ಕೆಲಸನ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸಿ ಯು.